ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಮೋಟೋದವರು ಹೊಸದಾಗಿ ಮೊನ್ನೆ ಲಾಂಚ್ ಮಾಡಿರೋಂಥ ಮೋಟೋ ರೇಸರ್ 50 ಅಲ್ಟ್ರಾ ಫೋನ್ನ ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮೋಟೋದವರು ಒಂದಾದಮೇಲೆ ಒಂದು ಚೆನ್ನಾಗಿರೋ ಫೋನ್ನ ಒಳ್ಳೆಯ ಬೆಲೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಫೋನ್ನ ಸೀರೀಸ್ ಬಂದ್ಬಿಟ್ಟು ಫ್ಲಿಪ್ ಸೀರೀಸು. ರೇಸರ್ 50 ಮತ್ತು ರೇಸರ್ 50 ಅಲ್ಟ್ರಾ ಎರಡು ಫೋನ್ಗಳು ಲಾಂಚ್ ಆಗ್ತವೆ. ಬಟ್ ಮೋಟೋದವರು ಫಸ್ಟ್ ರೇಸರ್ 50 ಅಲ್ಟ್ರಾನ ಲಾಂಚ್ ಮಾಡಿದ್ದಾರೆ. ರೇಸರ್ 50 ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇದರ ಪ್ರೈಸ್ ಬಂದುಬಿಟ್ಟು ಈ ಫಸ್ಟ್ ಸೇಲಲ್ಲಿ ಈ ಫೋನ್ 90,000ಗೆ ಸಿಗುತ್ತೆ. 90,000ನಲ್ಲಿ ಮತ್ತು ಈ ಫೋನ್ನ ಪರ್ಫೆಕ್ಟ್ ಬೆಲೆ ಬಂದುಬಿಟ್ಟು 80,000. ಒಂದು 10,000ನ ಮೋಟೋ ಬಡ್ಸ್ ಕೂಡ ಇವರು ಬಾಕ್ಸಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ. ಫಸ್ಟ್ ಈ ಫೋನ್ನ ಡಿಸೈನ್ ನೋಡೋದಾದರೆ ಈ ಫೋನಲ್ಲಿ 3 ಕಲರ್ ಅವೈಲೇಬಲ್ ಇದ್ದಾವೆ. ಒಂದು ಗ್ರೀನ್, ಇನ್ನೊಂದು ಬ್ಲೂ, ಮತ್ತೊಂದು ಪ್ಯಾಂಟೋನ್ ಎಡಿಟೆಡ್ ಕಲರ್, ಅದು ಫೀಸ್ ಪಡ್ಸ್ ಅಂತ. ಮತ್ತು ಈ ಫೋನ್ನ ವೇಟ್ ಬಂದುಬಿಟ್ಟು 196 ಗ್ರಾಮ್ಸ್ ಆಗಿದೆ ಮತ್ತು 3 ಮೈಕ್ಗಳನ್ನ ಹೊಂದಿದೆ ಮತ್ತು IP-X8 ರೇಟಿಂಗ್ ಕೂಡ ಕೊಟ್ಟಿದ್ದಾರೆ. ಫೋಲ್ಡೇಬಲ್ಸಲ್ಲಿ ಅಥವಾ ಫ್ಲಿಪ್ಪೇಬಲ್ಸಲ್ಲಿ IP ರೇಟಿಂಗ್ ಚೆನ್ನಾಗಿ ಕೊಡೋದಿಲ್ಲ ಬ್ರ್ಯಾಂಡ್ನವರು, ಬಟ್ ಇವರು X8 ರೇಟಿಂಗನ್ನು ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಮೋಟೋದವರು 6 lakhs ಫೋಲ್ಡ್ ಆ್ಯಂಡ್ ಅನ್ಫೋಲ್ಡ್ನ ಕ್ಲೈಮ್ ಮಾಡಿದ್ದಾರೆ. ಅಂದರೆ ನೀವು ದಿನಕ್ಕೆ 100 ಸಲ ಫೋಲ್ಡ್ ಅನ್ಫೋಲ್ಡ್ ಮಾಡಿದ್ರು 5-6 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು. ಮತ್ತು ಈ ಫೋನ್ನ ಸ್ಮಾಲ್ ಸ್ಕ್ರೀನ್ ಬಂದ್ಬಿಟ್ಟು 4 ಇಂಚಸ್ದಾಗಿದೆ ಮತ್ತು ಸಿಮ್ ಸಪೋರ್ಟ್ ಕೂಡ ಹೊಂದಿದೆ ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ ಪ್ರೊಟೆಕ್ಷನ್ ಕೂಡ ಹೊಂದಿದೆ. ನೆಕ್ಸ್ಟ್ ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಹೇಳೋದಾದ್ರೆ ಈ ಫೋನ್ 6.9 ಇಂಚಸ್ ಫುಲ್ HD ಪ್ಲಸ್ LTPO POLED ಡಿಸ್ಪ್ಲೇನ ಹೊಂದಿದೆ ಮತ್ತು 160 Hz ರಿಫ್ರೆಶ್ ರೇಟ್ ಹಾಗೂ 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಹೊಂದಿದೆ. ಒಳ್ಳೆ ಬ್ರೈಟ್ನೆಸ್ ಅಂತಾನೆ ಹೇಳ್ಬೋದು ಮತ್ತು ಒಳ್ಳೆ ಡಿಸ್ಪ್ಲೇ ಕೂಡ ಹೊಂದಿದೆ. ಮತ್ತು ಇದರ ಫೋನ್ನ ಸ್ಮಾಲ್ ಸ್ಕ್ರೀನ್ ಬಗ್ಗೆ ಹೇಳೋದಾದ್ರೆ ಇದು ಕೂಡ 4 ಇಂಚಸ್ನ ಡಿಸ್ಪ್ಲೇ ಆಗಿದೆ ಮತ್ತು LTPO ಡಿಸ್ಪ್ಲೇನ ಹೊಂದಿದೆ ಫ್ರಂಟಲ್ಲಿ ಕೂಡ ಮತ್ತು 160 Hz ರಿಫ್ರೆಶ್ ರೇಟ್ ಅನ್ನು ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕೂಡ ಬರುತ್ತೆ ಮತ್ತು ಸ್ಪೀಕರ್ ಅಲ್ಲಿ ಕೂಡ ಡಾಲ್ಬಿ ಅಟ್ಮಾಸ್ನ ಸರ್ಟಿಫೈಡ್ ಆಗಿದೆ. ಒಳ್ಳೆಯ ಸೌಂಡ್ ಕ್ವಾಲಿಟಿ ಕೂಡ ಬರುತ್ತೆ ಮತ್ತು ಯೂಟ್ಯೂಬ್ ಅಲ್ಲಿ 4K HDR ವಿಡಿಯೋ ನೀವು ಪ್ಲೇ ಮಾಡಬಹುದು. ಬಟ್ ನೆಟ್ಫ್ಲಿಕ್ಸ್ ಅಲ್ಲಿ HDR10 ಸಪೋರ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಈ ಫೋನ್ ನ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋದಾದ್ರೆ ಫೋನ್ ಅಲ್ಲಿ ಹೊಸ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಬರುತ್ತೆ. ಇದು ಒಂದು 4M ಪ್ರೊಸೆಸರ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದ್ಬಿಟ್ಟು 0.5 ಮಿಲಿಯನ್ ಸ್ಕೋರ್ ಮಾಡುತ್ತೆ. ಬಟ್ ಈ ಫೋನ್ ನಲ್ಲಿ 1.2 ಮಿಲಿಯನ್ ಸ್ಕೋರ್ ಮಾಡುತ್ತೆ. ಇದು ಯಾಕೋ ಗೊತ್ತಿಲ್ಲ, ಆಪ್ಟಿಮೈಸ್ ಆ ತರ ಮಾಡಿರ್ಬೋದು. ಸ್ವಲ್ಪ ಆ ಪ್ರೊಸೆಸರ್ ಹೋಲಿಸಿದ್ರೆ ಕಮ್ಮಿ ಸ್ಕೋರ್ ಅಂತಾನೆ ಹೇಳ್ಬೋದು. ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದ್ರೆ 60 FPS ಅಲ್ಲಿ ನೀವು BGMI ಆಡಬಹುದು ಮತ್ತು ಜೆನ್ಸಿಂಗ್ ಇಂಪ್ಯಾಕ್ಟ್ ಕೂಡ ಆಡಬಹುದು. ನೆಕ್ಸ್ಟ್ ಈ ಫೋನ್ ನ ರ್ಯಾಮ್ ಅಂಡ್ ರೋಮ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಕೂಡ ಒಂದೇ ವೇರಿಯಂಟ್ ಬರುತ್ತೆ, 12GB 512GB. ಇದರ ಟೈಪ್ ಬಗ್ಗೆ ಹೇಳೋದಾದ್ರೆ LPDDR5X ರ್ಯಾಮ್ ಮತ್ತು UFS 4.0 ಸ್ಪೀಡ್ ಕೂಡ ಬರುತ್ತೆ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಫೋನ್ನ OS ಬಗ್ಗೆ ಹೇಳೋದಾದ್ರೆ ಇದರಲ್ಲೂ ಕೂಡ Hello UI ಒಂದಿಗೆ ಬರುತ್ತೆ. Android 14 ಔಟ್ ಆಫ್ ದ ಬಾಕ್ಸ್ ಬರುತ್ತೆ ಮತ್ತು 3 years ಮೆಜರ್ ಅಪ್ಡೇಟ್ಸ್ ಅಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಯೂಸ್ ಮಾಡಿದ್ದಾರೆ ಬ್ರ್ಯಾಂಡ್ನವರು. ನೆಕ್ಸ್ಟ್ ಫೋನ್ನ ಬ್ಯಾಟ್ರಿ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ 4000 mAh ಬ್ಯಾಟ್ರಿ ಬರುತ್ತೆ ಮತ್ತು 45 ವ್ಯಾಟ್ ಫಾರ್ ಚಾರ್ಜಿಂಗ್ ಈ ಫೋನ್ ಸಪೋರ್ಟ್ ಮಾಡುತ್ತೆ. ಬಾಕ್ಸಲ್ಲಿ ನಿಮಗೆ 68 ವ್ಯಾಟ್ ಫಾರ್ ಚಾರ್ಜರ್ ಬರುತ್ತೆ ಮತ್ತು 15 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ ಮತ್ತು 5 ವ್ಯಾಟಲ್ಲಿ ರಿವರ್ಸ್ ಚಾರ್ಜ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ನೀವು ಮಾಡ್ಬೋದು. ನೆಕ್ಸ್ಟ್ ಈ ಫೋನ್ನ ಸೆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಬರುತ್ತೆ, ಫೇಸ್ ಅನ್ಲಾಕ್, ಜೈರೋ ಎಲ್ಲ ಸೆನ್ಸರ್ಗಳು ಇದರಲ್ಲಿ ಬರುತ್ತೆ. ಮತ್ತು ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದ್ರೆ 5G ಬ್ಯಾಂಡ್ಸ್, ಡ್ಯುಯಲ್ 4G Wi-Fi 7, ಬ್ಲೂಟೂತ್ 5.4, NFC, ವಿವೋ ಎಲ್ಲ ಕನೆಕ್ಟಿವಿಟಿ ಆಪ್ಷನ್ಗಳು ಬರ್ತವೆ. ಟಾಪ್ ಲಾಂಚ್ ಅಂತ ಹೇಳೋ ಕನೆಕ್ಟಿವಿಟಿಯಲ್ಲಿ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದ್ರೆ 50 MP ಮೇನ್ ಕ್ಯಾಮ್ರಾ ವಿತ್ OIS ಸಪೋರ್ಟ್ ಮಾಡುತ್ತೆ. ಇನ್ನೊಂದು 50 MP ಟೆಲಿಫೋಟೋ ಕ್ಯಾಮ್ರಾ ಇದರಲ್ಲೇ ಬರುತ್ತೆ. 2x ಆಪ್ಟಿಕಲ್ ಝೂಮ್ನ ಸಪೋರ್ಟ್ ಮಾಡುತ್ತೆ. ಬಟ್ ಅಲ್ಟ್ರಾ ವೈಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇದ್ರ ಪಾಲು ಅಂತ ನನಗೆ ಅನಿಸುತ್ತೆ. ನಿಮ್ಮ ಒಪಿನಿಯನ್ ಏನಂತ ಕಮೆಂಟಲ್ಲಿ ತಿಳಿಸಿ. ಈಗ ಅಲ್ಟ್ರಾ ವೈಡ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತಾ ಅಥವಾ ಟೆಲಿಫೋಟೋ ಚೆನ್ನಾಗಿ ಅನಿಸುತ್ತಾ ನೀವು ಕಮೆಂಟಲ್ಲಿ ತಿಳಿಸಿ. ಈ ಟೆಲಿಫೋಟೋ ಕೊಡೋದ್ರಿಂದ ನೀವು 2x ಝೂಮ್ ಮಾಡಿ ಪೋರ್ಟ್ರೇಟ್ ತೊಗೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಅಲ್ಟ್ರಾ ವೈಡ್ ಕೊಟ್ಟಿದ್ರೆ ಜಾಸ್ತಿ ಸ್ಪೇಸ್ನ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಮತ್ತು ಮೋಟೋದರ AI ಫೀಚರ್ಸ್ ಕೂಡ ಈ ಕ್ಯಾಮ್ರಾದಲ್ಲಿ ಬರ್ತವೆ ಮತ್ತು ಫ್ರಂಟಲ್ಲಿ 32 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಇದ್ರ ನೆಸೆಸಿಟಿನೇ ಇಲ್ಲ. ಫೋನ್ನ ಫ್ಲಿಪ್ ಮಾಡಿ ಆರಾಮಾಗಿ ಬ್ಯಾಕ್ ಕ್ಯಾಮ್ರಾದಿಂದನೇ ನಾವು ಸೆಲ್ಫಿನ ತಗೊಂಡ್ಬಿಡ್ಬೋದು. ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಈ ಫೋನ್ನ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಬ್ಯಾಕ್ ಎರಡು ಕ್ಯಾಮ್ರಾದಿಂದ ನೀವು 4K 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು ಮತ್ತು ಮೇನ್ ಕ್ಯಾಮ್ರಾದಿಂದ 4K HDR ವಿಡಿಯೋ ಶೂಟ್ ಕೂಡ ನೀವು ಶೂಟ್ ಮಾಡ್ಬೋದು. ಇನ್ನು ಉಳಿದ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ಮೋಟೋ ಸ್ಮಾರ್ಟ್ ಕನೆಕ್ಟ್ ಕೂಡ ಬರುತ್ತೆ ಮತ್ತು 3 ಸೆಕ್ಯೂರಿಟಿ
ವಾಲ್ಪೇಪರ್ ಜನರೇಟರ್ ಮತ್ತು ಮೋಟೋ ಮೂವ್ ಫೀಚರ್ ಕೂಡ ಬರುತ್ತೆ. ನೆಕ್ಸ್ಟ್ 3 ಮಂತ್ ಫ್ರೀ ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದಾರೆ ಮತ್ತು 2 TB ಸ್ಟೋರೇಜ್ ಅನ್ನು ಕೂಡ ಕೊಟ್ಟಿದ್ದಾರೆ. 2 ಟೆರಾಬೈಟ್ ಸ್ಟೋರೇಜ್ ಅನ್ನು ಫ್ರೀ ಆಗಿ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಬಟ್ 3 ಮಂತ್ಗೆ ಮಾತ್ರ. ಒಟ್ಟಾರೆ ಈ ಫೋನ್ ತಗೋಬೇಕು ಬೇಡ ಅನ್ನೋದನ್ನ ಕೇಳೋದಾದ್ರೆ ಈ ಫೋನ್ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತಾನೆ ಹೇಳ್ತೀನಿ. ಈ ಫ್ಲಿಪೇಬಲ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಕ್ಲೀನ್ UI ಒಂದಿಗೆ ಬರುತ್ತೆ. ಒಳ್ಳೆ ಫೀಚರ್ಸ್ ನ ಕೂಡ ಮೋಟೋದವ್ರು ಕೊಟ್ಟಿದ್ದಾರೆ. ಒಟ್ಟಾರೆ ಒಳ್ಳೆ ಫೋನ್ ಅಂತಾನೆ ಹೇಳ್ಬೋದು. ನೀವು ಈ ಫೋನ್ ನ ಕನ್ಸಿಡರ್ ಮಾಡಬಹುದು ತಗೊಳಂಗಿದ್ರೆ. ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.